ಲಂಚದ ವಿರುದ್ಧ ಇಲ್ಲೊಂದು ವಿಶಿಷ್ಟ ಹೋರಾಟ ನಡೆದಿದೆ. ಉತ್ತರ ಪ್ರದೇಶದ ಬಸ್ತಿಯಲ್ಲಿ ಹಾವಾಡಿಗ ಜನಾಂಗದವರು ಲಂಚ ಕೇಳಿದ ಸ್ಥಳೀಯ ತೆರಿಗೆ ಕಚೇರಿಯ ಅಧಿಕಾರಿಗಳಿಗೆ ಹಾವಿನ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ಕಂದಾಯ ಇಲಾಖೆಯೊಳಗೆ 10 ಹಾವು ಬಿಟ್ಟು ಪ್ರತಿಭಟಿಸಿದ್ದಾರೆ. ಸರ್ಪ ಸೇರಿದಂತೆ ಹಲವು ಬಗೆಯ ಹಾವು ಕಂಡು ಹೆದರಿದ ಅಧಿಕಾರಿಗಳು ಕುರ್ಚಿ ಬಿಟ್ಟು ಮೇಜು ಹತ್ತಿದ್ದಾರೆ. ಹಾವುಗಳಿಗಾಗಿ ಜಾಗ ಮಂಜೂರು ಮಾಡುವಂತೆ ಹಾವಾಡಿಗರು ಅರ್ಜಿ ಬರೆದಿದ್ರು. ಹಿರಿಯ ಅಧಿಕಾರಿಗಳು ಜಾಗ ಮಂಜೂರಾತಿಗೆ ಅನುಮತಿ ಕೂಡ ನೀಡಿದ್ರು. ಆದರೆ ಸ್ಥಳೀಯ ಕಚೇರಿಯಲ್ಲಿ ಲಂಚಕ್ಕಾಗಿ ಅಧಿಕಾರಿಗಳು ಹಪಹಪಿಸಿದ್ದಾರೆ. ಬೇಸತ್ತ ಹಾವಾಡಿಗರು ಈ ರೀತಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಹಾವಿಗೆ ಹೆದರಿದ ಅಧಿಕಾರಿಗಳು ಕೊನೆಗೂ ಕೆಲಸ ಮಾಡಿಕೊಡಲು ಒಪ್ಪಿದ್ದಾರೆ. ಹೋಗಿದ್ದಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಸ್ಪಷ್ಟ ನಿದರ್ಶನ. ಅಣ್ಣಾ ಹಜಾರಿಯಂತಹ ನಾಯಕರು ಉಪವಾಸ ಕೂತರು ಈ ಅಧಿಕಾರಿಗಳಿಗೆ ಬುದ್ಧಿ ಬಂದಿಲ್ಲ ಅನ್ಸುತ್ತೆ. ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಹಾವುಗಳನ್ನ. ಲಂಚದ ವಿರುದ್ಧ ಇಲ್ಲೊಂದು ವಿಶಿಷ್ಟ ರೀತಿಯ ಹೋರಾಟ ನಡೆದಿದೆ. ಉತ್ತರ ಪ್ರದೇಶದ ಬಸ್ತಿಯಲ್ಲಿ ಹಾವಾಡಿಗ ಜನಾಂಗದವರು ಲಂಚ ಕೇಳಿದ ಸ್ಥಳೀಯ ತೆರಿಗೆ ಕಚೇರಿಯ ಅಧಿಕಾರಿಗಳಿಗೆ ಹಾವಿನ ಮೂಲಕ ಒಂದು ಬಿಸಿ ಮುಟ್ಟಿಸಿರುವಂತಹ ಪ್ರಕರಣವನ್ನ ನೀವೀಗ ನೋಡ್ತಿದ್ದೀರಾ. ದೃಶ್ಯಗಳಲ್ಲಿ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. ಕಂದಾಯ ಇಲಾಖೆಯೊಳಗೆ 10 ಹಾವುಗಳನ್ನ ಬಿಟ್ಟು ಇವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಪ ಸೇರಿದಂತೆ ಹಲವು ಬಗೆಯ ಹಾವನ್ನ ಕಂಡು ಹೆದರಿದ್ದಾರೆ ಅಧಿಕಾರಿಗಳು. ಕುರ್ಚಿಯನ್ನ ಬಿಟ್ಟು ಮೇಜನ್ನ ಏರಿದ್ದಾರೆ. ಸೊ ನೀವೀಗ ಇಲ್ಲೇ ಗಮನಿಸ್ತಾ ಇದ್ದೀರಾ ಅನ್ಸುತ್ತೆ. ಸೊ ಗಂಟುಗಳಲ್ಲಿ ಗಂಟಾಗಿದ್ದಾವೆ ಹಾವುಗಳು. ಸಾಕಷ್ಟು ಹಾವುಗಳನ್ನ ತಂದು ಪ್ರತಿಭಟನಾಕಾರರು ಪ್ರತಿಭಟಿಸಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರಿಯಂತಹ ನಾಯಕರು ಉಪವಾಸ ಸತ್ಯಾಗ್ರಹವನ್ನ ಕೂತಿದ್ರು ಕೂಡ ಈ ಅಧಿಕಾರಿಗಳಿಗೆ ಬುದ್ಧಿ ಬಂದಿಲ್ಲ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ. ಇದರಿಂದ ಬೇಸಂತಹ ಅಲ್ಲಿನ ಜನರು ಮಾಡಿದಂತಹ ವಿನೂತನ ಪ್ರತಿಭಟನೆ, ವಿಚಿತ್ರ ಪ್ರತಿಭಟನೆ ಅಂದ್ರೂ ತಪ್ಪಾಗಲಾರದು. ಈ ಒಂದು ಪ್ರತಿಭಟನೆಗೆ ಹೆದರಿದಂತಹ ಅಲ್ಲಿನ ಅಧಿಕಾರಿಗಳು ಕುರ್ಚಿಯನ್ನ ಬಿಟ್ಟು ಮೇಜಿನ ಮೇಲೇರಿದಂತಹ ಪ್ರಸಂಗ ಕೂಡ ನಡೆದಿದೆ. ಸೊ ಸರ್ಪ ಸೇರಿದಂತೆ ಹಲವು ಬಗೆಯ ಹಾವುಗಳನ್ನ ಕಂಡು ಹೆದರಿದಂತಹ ಅಧಿಕಾರಿಗಳು ಕುರ್ಚಿ ಬಿಟ್ಟು ಮೇಜನ್ನ ಏರಿದ್ದಾರೆ. ಹಾವುಗಳಿಗಾಗಿ ಜಾಗ ಮಂಜೂರು ಮಾಡುವಂತೆ ಹಾವಾಡಿಗರು ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಸೊ ಹಿರಿಯ ಅಧಿಕಾರಿಗಳು ಜಾಗ ಮಂಜೂರಾತಿಗೆ ಅನುಮತಿಯನ್ನ ಕೂಡ ನೀಡಿರ್ತಾರೆ. ಆ ನಂತರದ ಅಧಿಕಾರಿಗಳೇನಿರ್ತಾರೆ, ಆದರೆ ಆ ಸ್ಥಳೀಯ ಕಚೇರಿಯಲ್ಲಿ ಲಂಚಕ್ಕಾಗಿ ಅಧಿಕಾರಿಗಳು ಒಂದು ಒತ್ತಾಯವನ್ನ ಸೂಚಿಸುತ್ತಾರೆ. ಸೊ ಈ ಒಂದು ಒತ್ತಾಯಕ್ಕೆ ಬೇಸತ್ತಂತಹ ಅಲ್ಲಿನ ಹಾವಾಡಿಗ ಜನಾಂಗದವರು ಅರ್ಜಿಯನ್ನ ಹಾಕಿದ್ದವರು ಬೇಸತ್ತಿದ್ದಾರೆ. ಈ ಹಾವಾಡಿಗರು ಈ ರೀತಿಯ ಒಂದು ವಿನೂತನ ಪ್ರತಿಭಟನೆಗೆ ಮುಂದಾಗಿದ್ರು. ಹಾವಿಗೆ ಹೆದರಿದಂತಹ ಅಧಿಕಾರಿಗಳು ಕೊನೆಗೂ ಕೆಲಸ ಮಾಡಿಕೊಡಲು ಒಪ್ಪಿದ್ದಾರೆ. ಒಟ್ಟಾರೆ ಭ್ರಷ್ಟಾಚಾರದ ನಿರ್ಮೂಲನೆಯ ಹೋರಾಟ ವಿನೂತನವಾಗಿ ನಡೆದಿದೆ. ಭ್ರಷ್ಟಾಚಾರ ನಿರ್ಮೂಲನೆಯ ಹೋರಾಟ ಸ್ವಪ್ರೇರಿತವಾಗಿ ಬರಬೇಕು. ಭ್ರಷ್ಟಾಚಾರ ನಿರ್ಮೂಲನೆ ನಮ್ಮದೇ ಕೈಯಲ್ಲಿದೆ ಅಂದ್ರೆ ತಪ್ಪಾಗಲ್ಲ.